ಹಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಕನ್ನಡ ಬ್ಲಾಗ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಪಾಪುಗೆ ನಾವು ಕ್ರಿಬ್ ಆರ್ಡರ್ ಮಾಡಿದ್ವಿ. ಅದು ಮತ್ತೆ ಬೆಡ್ ಅದ್ರ ಜೊತೆನೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಬೆಡ್ ನಾವು ಸಪ್ರೇಟಾಗಿ ತೊಗೋಬೇಕಿತ್ತು. ಹಾಗಾಗಿ ಬೆಡ್ಡು ಇವತ್ತು ಅದು ಡೆಲಿವರಿ ಆಯಿತು. ಬೆಡ್ಡು ಒಂದು ಕ್ರಿಬ್ಬು ಒಂದು ವೀಕೆ ಆಗಿತ್ತು ಬಂದ್ಬಿಟ್ಟು. ಬೆಡ್ಡು ಇವತ್ತು ಬಂದಿದೆ. ಸೈಡ್ ಕುಷನ್ ಅಷ್ಟೇ ನಾವು ಆರ್ಡರ್ ಮಾಡಿದ್ವಿ, ಸೈಡ್ ಕುಷನ್ ಕೂಡ ಬಂದಿದೆ. ಅದನ್ನು ಇವಾಗ ಅನ್ಪ್ಯಾಕ್ ಮಾಡಿಬಿಟ್ಟು ತೋರಿಸ್ತೀನಿ. ಫೈನಲಿ ಬೇಬಿ ಕಾಟ್ ಇವತ್ತು ಡೆಲಿವರಿ ಆಯಿತು. ದ ವೇಟ್ ಈಸ್ ಓವರ್. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್. ಇದನ್ನು ಅವರೇ ಒಬ್ಬರಿಗೆ ಕಳಿಸ್ತೀವಿ ಅಸೆಂಬ್ಲಿ ಮಾಡೋಕ್ಕೆ ಅಂತ ಹೇಳಿದರು. ಸೊ ನಾನು ಅನ್ಬಾಕ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಮಾಡಲೂ ಇಲ್ಲ. ಇದು 3-in-1 ಯೂಸ್ ಮಾಡ್ಬೋದು. ರಾಕಿಂಗ್ ಕಾಟ್ ಕಮ್ ಜೂನಿಯರ್ ಬೆಡ್. ಇದನ್ನು ಸ್ಟಡಿ ಟೇಬಲ್ ಆರ್ ಲ್ಯಾಪ್ಟಾಪ್ ಟೇಬಲ್ ಆಗಿಯೂ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋದು. ಇದ್ರ ಪ್ರೈಸ್ ಬಂದು 11,516 ಅಂತ ಇದೆ. ಆಫ್ಟರ್ ಡಿಸ್ಕೌಂಟ್ ಇದು 10ಕ್ಕೆ ಅಷ್ಟು 10ಕ್ಕೆ ಅಷ್ಟರಲ್ಲಿ ಏನೋ ಸಿಕ್ತು. ಹೈಟ್ ಕೂಡ ಅಷ್ಟೇ 3 ಪೊಸಿಷನ್ ಅಡ್ಜಸ್ಟೇಬಲ್. ಇದು ಮಗು ಬೆಳೀತಾ ಹೋದಾಗೆ ನಾವು ಅದರ ಹೈಟ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮ್ಯಾಟ್ರೆಸ್ನ ಬೇಸ್ ಪೊಸಿಷನ್, ಮಿಡ್ಲ್ ಪೊಸಿಷನ್ ಮತ್ತು ಹೈಯೆಸ್ಟ್ ಪೊಸಿಷನಲ್ಲಿ ಆ್ಯಸ್ ಪರ್ ರಿಕ್ವೈರ್ಡ್ ನಾವು ಸೆಟ್ ಮಾಡ್ಕೋಬೋದು. ಮತ್ತು ಈ ಆರ್ಡರಲ್ಲಿ ಅಸೆಂಬ್ಲಿ ರಿಲೇಟೆಡ್ ಎಲ್ಲ ಸ್ಕ್ರೂ ಆ್ಯಂಡ್ ಟೂಲ್ಸು ಕೊಟ್ಟಿದ್ದಾರೆ. ಅನ್ಪ್ಯಾಕ್ ಮಾಡೋಣ. ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಕಟ್ ಮಾಡುವಾಗಲೂ ಅಷ್ಟು ನಿಧಾನ ಹುಷಾರಾಗಿ ಕಟ್ ಮಾಡಬೇಕು. ಬಿಟ್ಟು ಕಟ್ ಆಯಿತು ತುಂಬ ಕಷ್ಟ. ಕ್ರಿಬ್ಬಿಗೆ ಇದು ಚಿಕ್ಕದಾಯ್ತಾ ಅಂತ. ಇದು ಬೆಡ್ಡು ಮೊನ್ನೆ ಬಂದಿತ್ತಲ್ವಾ, ಇದು ಇವತ್ತು ಬಂದು ಸೈಡ್ ಕುಷನ್ ಕ್ರಿಬ್ಬಿಂಗ್. ಫಿಂಗರ್ಸ್ ಕ್ರಾಸ್ ಚೆನ್ನಾಗಿರಲಿ ಅಂತ ಅನ್ಕೋತೀನಿ. ಯಾ ಚೆನ್ನಾಗಿ ಉಳ್ಕೊಳ ತುಂಬ ಚೆನ್ನಾಗಿ ಸಾಕು. ನೋಡಿ, ಇದು ಆಫ್ಟರ್ ಸೆಟ್ ಎಲ್ಲದೂ ನಾವು ಸೆಟ್ ಮಾಡಿ ನೀಟಾಗಿ ಬೆಡ್ಡು, ಆಮೇಲೆ ಅದಕ್ಕೆ ಪಿಲ್ಲೋ, ಅಮೆಝಾನಿಂದ ಪಿಲ್ಲೋ ತೊಗೊಂಡಿದ್ದೆ, ಅದು ಹಾಕಿದ್ದೀನಿ. ಮ್ಯಾಟ್ರಸ್ಸು ಅಷ್ಟೇ. ಅವಾಗ ಇದು ಹಿಂದ್ಗಡೆ ಒಂದು ವಿಡಿಯೋ ಇದೆ ಅಲ್ಲ, ಅದು ಅಷ್ಟೇ ಅಮೆಝಾನಲ್ಲಿ ತೊಗೊಂಡಿರೋದು. ಅದ್ರ ಮ್ಯಾಟ್ರಸ್ ಬಗ್ಗೆ ಡೀಟೇಲ್ಸಾಗಿ ಕೊಟ್ಟಿದ್ದೀನಿ. 0 to 2 years ವೇಕ್ ಫಿಟ್ಟಿಂದ ಆರ್ಡರ್ ಮಾಡಿರೋದು ನಾವು. ಮ್ಯಾಟ್ರಸ್ ಬಂದುಬಿಟ್ಟು ನಮ್ಗೆ ಚಿಕ್ಕದಾಯಿತು. ಆ್ಯಕ್ಚುಲಿ ನಾವು ಸ್ಮಾಲ್ ಸೈಜ್ ಆರ್ಡರ್ ಮಾಡಿದ್ದು. ನೀವು ಲಾರ್ಜ್ ಸೈಜ್ ನೋಡಿಕೊಂಡು ಕ್ರಿಬ್ ಸೈಜ್ ನೋಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ. ಬೇಬಿ ಕಾಟ್ ಬಂಪರ್ ಇದು ಕೂಡ ಅಷ್ಟೇ ಅಮೆಝಾನಲ್ಲಿ 1.5K ಏನೋ ತೊಗೊಂಡಿದ್ದು. ಅದು ತುಂಬ ಚೆನ್ನಾಗಿದೆ. ಅದರದ್ದು ಅನ್ಪ್ಯಾಕ್ದು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅವನು ಆರಾಮಾಗಿ ಇದ್ರಲ್ಲಿ ಮಲ್ಕೋಬೋದು. ತೊಟ್ಲಾದರೆ ಸ್ವಲ್ಪ ಅಷ್ಟು ಸೇಫ್ ಅಲ್ಲ ಇವಾಗ. ಮೊದಲಾದರೆ ಓಕೆ, ಹೇಗೆ ಮಲಗಿಸಿದ್ವೋ ಹಾಗೆ ಮಲ್ಕೊಂಡಿರ್ತಾ ಇದ್ದ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಮರೆಸ್ತಾನೆ, ಆಮೇಲೆ ಎಚ್ಚರ ಆದರೂ ಅಷ್ಟೇ ಎದ್ದೇಳ್ತಾನೆ. ನೋಡಿ, ಇದು ರಾಕಿಂಗ್ ಪೊಸಿಷನಲ್ಲಿ ಸೆಟ್ ಮಾಡಿರೋದು. ನೋಡಿ, ತುಂಬಾ ಸೇಫ್ ಆಗಿದೆ. ನಾವು ತೂಗ್ತಾ ಇರಬೇಕು ಅಂತಲೂ ಇಲ್ಲ. ಇದು ಬಂದು ಸ್ಟೋರೇಜ್ ಏರಿಯಾ. ಇಲ್ಲಿ ನಾವು ಬೇಬಿದು ಡೈಪರ್ಸ್, ಟಾಯ್ಸ್, ಆಮೇಲೆ ಎಸೆನ್ಷಿಯಲ್
ಮತ್ತು ಇಂಪಾರ್ಟೆಂಟ್ ಕ್ಲೋತ್ಸ್ ಇಟ್ಕೋಬೋದು. ತುಂಬಾ ದೊಡ್ಡದಾಗಿದೆ ಇಲ್ಲಿ ಜಾಗ. ಹಾಗೆ ನಾವು ಡೈಲಿ ಅವನಿಗೆ ಇದು ಸೋಪು ಪೌಡರು ಆ ಥರದ್ದೆಲ್ಲ ಇಟ್ಕೋಬೋದು. ಏನು ಬೇಕೋ ಅದು ಇಟ್ಕೋಬೋದು ಅವನ ಐಟಮ್ಸ್. ಎಮರ್ಜೆನ್ಸಿ ಅರ್ಜೆನ್ಸಿಗೆ ಏನಾದರೂ ಬೇಕು ಅಂತಂದರೆ ನೋಡಿ. ಲಾಕ್ ಸಿಸ್ಟಮ್ಮು ಅಷ್ಟೇ ತುಂಬಾ ಚೆನ್ನಾಗಿದೆ, ಈಸಿ ಆಗಿದೆ. ನಾವು ತಿರ್ಗಿಸ್ಬೇಕಂತೇನಿಲ್ಲ, ಜಸ್ಟ್ ಪುಲ್ ಮಾಡಿದ್ರೆ ಸಾಕು. ನೋಡಿ ಆರಾಮಾಗಿ ತೆಗಿಬೋದು, ಅಷ್ಟೇ ಈಸಿಯಾಗಿ ಲಾಕ್ ಕೂಡ ಮಾಡ್ಬೋದು. ವೀಲ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. 360 ಡಿಗ್ರಿ ಮೂವ್ ಮಾಡುತ್ತೆ ಇದು. ನೋಡಿ ಇದನ್ನು ಅಷ್ಟೇ ಈಸಿಯಾಗಿ ನಾವು ಮೂವ್ ಮಾಡ್ಕೋಬೋದು, ಅಷ್ಟು ಟೈಟಾಗಿ ಏನೂ ಕೂತ್ಕೊಳ್ಳಲ್ಲ ಇದು. ಇದು ಒಂದು ಸೈಡ್ ನೋಡಿ ಹೀಗೆ ಓಪನ್ ಮಾಡಿಕೊಂಡು ಬೆಡ್ಡಿಗೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದು ಬೆಡ್ಡಿಗೆ ಸೆಟ್ ಮಾಡಿರೋದು ಕೂಡ ವೀಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಅಷ್ಟೇ ಈಸಿಯಾಗಿ ಹಾಕ್ಬೋದು. ಇದ್ರ ಲಾಕ್ ಸಿಸ್ಟಮು ತುಂಬ ಚೆನ್ನಾಗಿದೆ ನೋಡಿ. ನಾನಿಲ್ಲಿ ಅದನ್ನು ಸೆಟ್ ಮಾಡಿ ತೋರಿಸಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ ಬೆಡ್ಡಿಗೆ. ನೋಡಿ ಅಕಸ್ಮಾತ್ ಪಾಪ ಏನಾದರೂ ಹಠ ಮಾಡ್ತಾ ಇದೆ, ಇಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ದೊಡ್ಡವನಾದಮೇಲೆ ಇಲ್ಲ ಪಕ್ಕದಲ್ಲೇ ಮಲ್ಕೋಬೇಕು ಅಂತ ಹಠ ಮಾಡಿದ್ರೆ ಈ ಥರ ಸೇಫಾಗಿರುತ್ತೆ ಅಂತ. 4 ಸೈಡಲ್ಲೂ ನೋಡಿ, ಈ ಕಡೆನೂ ಕ್ರಿಬ್ಬಿಂದ ಇದೆ, ಆಮೇಲೆ ಈ ಕಡೆ ನಾವು ಪಕ್ಕದಲ್ಲಿ ಯಾರಾದರೂ ಮಲ್ಕೊಂಡ್ರೆ ಈಸಿಯಾಗಿರುತ್ತೆ. ಇವರು ಇದೊಂದು ಟೂಲ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ಸ್ಕ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕು, ಟೈಟ್ ಮಾಡ್ಕೋಬೇಕು ಅಂತ ಅಂದರೆ ಮಾಡ್ಕೋಬೋದು. ನೋಡಿ ನನ್ನ ಮಗ, ನನ್ನ ಮುದ್ದು ಬಂಗಾರ ಮಲ್ಕೊಂಡಿದೆ ಇಲ್ಲಿ. ಆರಾಮಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಾನೆ ಇದರಲ್ಲಿ. ತೊಟ್ಲಲ್ಲಾದರೆ ಏನಾಗುತ್ತೆ ಅಂತಂದರೆ ಅವ್ನು ಸ್ವಲ್ಪ ಎದ್ದರೆ, ಇಲ್ಲ ಅಂತಂದರೆ ಅವನಿಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಮಲ್ಕೋಬೇಕು ಅಂತ ಅಂದರೆ ಅದು ಮೂವ್ ಆಗುತ್ತಲ್ಲ, ಆವಾಗ ಅವನಿಗೆ ಭಯ ಆಗಿ ಅವನು ಎದ್ದುಬಿಡ್ತಾನೆ, ಅಳ್ತಾನೆ. ಆಮೇಲೆ ಒಂದೊಂದು ಸಲ ಫುಲ್ ಆ್ಯಕ್ಟಿವ್ ಆಗಿದ್ದರೆ ಎದ್ದು ಕೂತ್ಕೊಂಡೇ ಬಿಡ್ತಾನೆ ತೊಟ್ಲಲ್ಲಿ. ನಾನು ಅದನ್ನು ತೊಟ್ಲಲ್ಲಿ ನಿಂತ್ಕೊಂಡಿರೋದು ವೀಡಿಯೋಸ್ ನಿಮಗೆ ಇಲ್ಲಿ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ನೋಡಿ ಹೆಂಗೆ ಬೇಕೋ ಹಂಗೆ ಆರಾಮಾಗಿ ಮಲ್ಕೋತಾರೆ. ತೊಟ್ಲಲ್ಲಾದರೆ ಪಾಪ ಹಿಂಗೆ ಮಲಗೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ವೀಡಿಯೋಗೇ ಪೋಸ್ ಕೊಟ್ಟಿರೋ ಥರ ಇದೆ ಇದು. ಆರಾಮಾಗಿ ಮಲ್ಕೋತಾನೆ ನೋಡಿ. ಈಸಿಯಾಗಿ ಪಾಪ ಅವರಿಗೂ ನಿದ್ದೆಯಲ್ಲಿ ಡಿಸ್ಟರ್ಬ್ ಆಗಬಾರ್ದಲ್ವಾ. ಅವ್ರಿಗೆ ನಿದ್ದೆಯಲ್ಲಿ ಡಿಸ್ಟರ್ಬ್ ಆದರೆ ಅವರು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ. ಅವರೇ ಆರಾಮಾಗಿ ಮಲ್ಕೊಂಬಿಟ್ರೆ ನಮಗೂ ಆರಾಮಾಗಿ ನಾವು ಮಲ್ಕೋಬೋದು. ನೋಡಿ ಯಾವ ಥರ ಬೇಕೋ ಆ ಥರ ಮಲ್ಕೊಂಡಿದ್ದಾನೆ ಅವನು.